ಎಲ್ಲರಿಗೂ ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಕಳೆದ ಕೆಲವು ದಿವಸದಿಂದ ನಾವು ಕೈಗೆ ಸಂಬಂಧಪಟ್ಟ ಆಸನಗಳನ್ನ ಮಾಡ್ತಾ ಬಂದಿದ್ದೀವಿ. ಅದೇ ಸರಣಿಯಲ್ಲಿ ಈಗ ನಾವು ಮತ್ತೊಂದು ವ್ಯಾಯಾಮ ಅಥವಾ ಆಸನವನ್ನು ಕೂಡ ನಾವು ಮಾಡೋಣ. ಗಮನಿಸಿ, ನನ್ನ ಎಡಕ್ಕೆ ಫ್ಲ್ಯಾಟ್ ಬ್ರಿಕ್ ಅಂದರೆ ಸ್ಕ್ವೇರ್ ಬ್ರಿಕ್ ಇಟ್ಕೊಂಡಿದ್ದೀನಿ, ನನ್ನ ಬಲಕ್ಕೆ ಆರ್ಚ್ ಬ್ರಿಕ್ ಇಟ್ಕೊಂಡಿದ್ದೀನಿ. ಈ ಎರಡರ ಸಹಾಯದಿಂದ ಇವತ್ತು ನಾವು ಒಂದು ಆಸನ ಅಥವಾ ಎಕ್ಸಸೈಸ್ ಅಂತಲೂ ಹೇಳ್ಬೋದು, ಅದನ್ನು ಆಸನ ಅಂತಲೂ ಕೂಡ ಹೇಳ್ಬೋದು. ಅದನ್ನು ನಾವು ಪ್ರಯತ್ನ ಮಾಡೋಣ. ಗಮನಿಸಿ, ಮೊದಲಿಗೆ ಸುಖಾಸನದಿಂದ ಎರಡು ಕಾಲನ್ನು, ಎರಡು ಪಾದವನ್ನು, ಎರಡು ಪಾದ ಹಿಮ್ಮಡಿಯನ್ನು ಆರ್ಚ್ ಬ್ರಿಕ್ ಮೇಲೆ ಇಟ್ಕೊಳ್ತೀವಿ. ಎರಡು ಹಸ್ತವನ್ನು ಈ ಫ್ಲ್ಯಾಟ್ ಬ್ರಿಕ್ ಅಥವಾ ಸ್ಕ್ವೇರ್ ಬ್ರಿಕ್ ಮೇಲೆ ಇಟ್ಕೊಳ್ತೀವಿ. ಸೊಂಟದ ಭಾಗ ಸ್ವಲ್ಪ ಕೆಳಗಡೆ ಇಳಿಸ್ತೀವಿ. ಅಲ್ಲಿಂದ ಇದು ದ್ವಿಪಾದ ಪ್ರಸರಣಾಸನ. ಇಲ್ಲಿಂದ ಚದುರಂಗ ದಂಡಾಸನಕ್ಕೆ ಹೋಗ್ತೀವಿ. ಅಲ್ಲಿಂದ ಊರ್ಧ್ವಮುಖ ಶ್ವಾನಾಸನ ಹೋಗ್ತೀವಿ. ಊರ್ಧ್ವಮುಖ ಶ್ವಾನಾಸನ ಮಾಡಬೇಕಾದ್ರೆ ಕೈಗಳು ನೇರ ಇರಬೇಕು, ಭುಜ ಕೆಳಗಡೆ ಇಳಿಸ್ಬೇಕು, ಪಟಕ್ಸ್ ಟೈಟ್ ಮಾಡ್ಕೊಂಡಿರ್ಬೇಕು. ವಾಪಸ್ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀವಿ. ವಾಪಸ್ ಚದುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, 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 ಚದುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಈ ರೀತಿಯಾಗಿ ದಿನಕ್ಕೆ ನಾವು 10, 15 ಅಥವಾ 20 ಸಾರಿ ಮಾಡೋದ್ರಿಂದ ಮೊದಲು ನಮಗೆ ಕೈಗಳಿಗೆ ಬಲ ಬರುತ್ತೆ. ಭುಜಕ್ಕೆ ಅಂದರೆ ಕೈ ಒತ್ತೀವಿ, ಕಾಲನ್ನು ಒತ್ತಿದ್ರೂ ಕೂಡ ಕೈ ಹೆಚ್ಚು ಶಕ್ತಿ, ಶರೀರದ ಭಾರ ಕೈ ಮೇಲೆ ಬೀಳುತ್ತೆ. ಹಾಗೆ ಅಧೋಮುಖ ಶ್ವಾನಾಸನ ಮಾಡಿದಾಗ ಕಾಲು ಕಡೆ ಭಾರ ಹೋಗ್ತಾ ಇರುತ್ತೆ. ಚದುರಂಗ ದಂಡ ಮತ್ತು ಊರ್ಧ್ವಮುಖ ಶ್ವಾನಾಸನ ಮಾಡಿದಾಗ ಕೈ ಭುಜದ ಕಡೆ, ಇಡೀ ಕೈ ಮೇಲೆ ಭಾರ ಇರುತ್ತೆ. ಮತ್ತು ಇದರಿಂದ ಇಡೀ ಶರೀರ ಸ್ಟ್ರೆಚ್ ಆಗುತ್ತೆ, ಇಡೀ ಶರೀರ ಸಡಿಲವಾಗುತ್ತೆ. ಈ ಆಸನದ ವಿಶೇಷ ಅಂದರೆ ಹಾಗೆ ಅಧೋಮುಖ ಮಾಡಿದಾಗ ಇಡೀ ಕಾಲಿನ ಭಾಗ ಇಳಿಯುತ್ತೆ ಮತ್ತು ಕೈ ಭಾಗ ಕೂಡ ಮುಂದೆ ಇಳಿಯುತ್ತೆ. ಊರ್ಧ್ವಮುಖ ಮಾಡಿದಾಗ ಇಡೀ ಶರೀರ ಮೇಲ್ಮುಖವಾಗಿ ಇಳಿಯುತ್ತೆ. ಅಧೋಮುಖ ಮಾಡಿದಾಗ ಕೆಳಭಾಗಕ್ಕೆ ಅಂದರೆ ಪೂರ್ತಿ ಕೆಳಕ್ಕೆ ಇಳಿಯುತ್ತೆ ಮತ್ತು ರಕ್ತ ಸಂಚಲನ ಕರೆಕ್ಟಾಗಿ ಆಗುತ್ತೆ. ಇದರಿಂದ ಏನೇ ಇದ್ದರೂ ಅಂದರೆ ನಾಡಿಯಲ್ಲಿ ರಕ್ತ ಕ್ಲಾಟ್ ಆಗುತ್ತೆ ಅಥವಾ ಇನ್ನೊಂದು ಗಂಟು ಬೀಳುತ್ತೆ, ಈ ಥರ ಏನಿದ್ರೂ ಅದು ಯಾವುದೂ ಆಗೋದಿಲ್ಲ, ಅದೆಲ್ಲ ನಿವಾರಣೆ ಆಗಿರುತ್ತೆ. ಈ ಆಸನವನ್ನು ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತು ಮಾಡೋದು ಸ್ವಲ್ಪ ಒಳ್ಳೆಯದು. ಯಾಕಂದರೆ ಇದೆಲ್ಲ ಶರೀರಕ್ಕೆ ಅತ್ಯುತ್ತಮವಾದ ಆಸನ ಇದು. ಮತ್ತು ಚದುರಂಗ ದಂಡಾಸನ ಮಾಡ್ತೀವಿ. ಗಮನಿಸಿ, ಈ ಚದುರಂಗ ದಂಡಾಸನ ಅಷ್ಟೇ, ಹಸ್ತದ ಮೇಲೆ ಪೂರ್ತಿ ಇಡೀ ಶರೀರದ ಭಾರ ಇರುತ್ತೆ. ಇಡೀ ಶರೀರದ ಭಾರ ಪಾದದ ಬೆರಳು ಮತ್ತು ಹಸ್ತದ ಮೇಲೆ ಇರುತ್ತೆ. ಹೆಚ್ಚಿನ ಅಂಶ ಹಸ್ತದ ಮೇಲೆ ಇರುತ್ತೆ, ಕೈ ಮೇಲೆ ಇರುತ್ತೆ. ಗಮನಿಸಿ, ಇದನ್ನು ಗಮನಿಸಿಕೊಂಡು ಮಾಡಿ. ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.